ಪ್ರಿಯ ವೀಕ್ಷಕರೇ, ದರ್ಶನ್ ಕೇಸ್ ದರ್ಶನ್ ಕೇಸ್ ದರ್ಶನ್ ಕೇಸ್ ಎಲ್ಲಿ ನೋಡಿದ್ರು ದರ್ಶನ್ ಕೇಸ್ ಅಪ್ಡೇಟ್ ಏನಾಯಿತು, ದರ್ಶನ್ ಕೇಸ್ ಅಪ್ಡೇಟ್ ಏನಾಯಿತು, ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ದರ್ಶನ್ಗೆ ಯಾವಾಗ ಬೇಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಓಡಾಡ್ತಾ ಇದೆ. ನಿಮಗೂ ಕೂಡ ಗೊತ್ತಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ, ಇವಾಗಿನ ಒಂದು ಮಾಹಿತಿಯ ಪ್ರಕಾರ ಏನಪ್ಪ ಆಯ್ತಂದ್ರೆ, ದರ್ಶನ್ ಅವರು ತ್ವರಿತ ವೇಗದಲ್ಲಿ ಅಂದರೆ ಬೇಗನ ಮುಗಿಸಿ, ಬೇಗನ ಟ್ರಯಲ್ನ ಮುಗಿಸಿ. ಯಾಕಪ್ಪ ಅಂದರೆ ನನಗೆ ತೊಂದರೆ ಆಗ್ತಾಯಿದೆ, ನನಗೆ ಬೆನ್ನು ನೋವಿದೆ, ಅದೇ ರೀತಿ ನನಗೆ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ, ಊಟದ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಚಾಪೆ ದಿಂಬಿನ ವ್ಯವಸ್ಥೆ ಆಗಿರೋದು, ಎಷ್ಟೇ ವ್ಯವಸ್ಥೆ ಮಾಡಿದರೂ ಕೂಡ ನನಗೆ ಜೈಲಲ್ಲಿ ಇರೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ಒಂದು ತ್ವರಿತ ವೇಗದಲ್ಲಿ ಮಾಡಿ ಅಂತೇಳ್ಬಿಟ್ಟು ಒಂದು ಅರ್ಜಿನ ಸಲ್ಲಿಸಿದ್ದಾರೆ ಅಂತೇಳ್ಬಿಟ್ಟು ಇವಾಗಿನ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಮೊನ್ನೆ ಪವಿತ್ರ ಗೌಡ ಅವರು ಕೂಡ ಬೇಲ್ಗೆ ಅಪ್ಲೈನ ಮಾಡಿದರು. ಏನಪ್ಪ ಅಂದರೆ, ನನ್ನ ಮಗಳಿಗೆ SSLC ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಬೇಲ್ನ ಕೊಡಬೇಕು ಅಂತೇಳ್ಬಿಟ್ಟು ಬೇಲ್ ಅರ್ಜಿನ ಒಂದು ಹಾಕಿರ್ತಾರೆ ಲಾಯರು. ಆದರೆ ಅಪೋಸಿಟ್ ಅವರು ಲಾಯರ್ಗಳು ಏನು ಮಾಡ್ತಾರೆ ಅಂದರೆ, ಇಲ್ಲ ಈಗ ಬೇಲ್ ಕೊಡಬಾರ್ದು, ಯಾಕಂದರೆ ಸಾಕ್ಷಿನಾಶ ಆಗುವ ಚಾನ್ಸಸ್ಗಳು ತುಂಬ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ಬೇಲ್ನ ಕೊಡಬಾರ್ದು ಅಂತೇಳ್ಬಿಟ್ಟು ಬೇಲು ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಅದ್ರ ಜೊತೆಗೆ ಇವರು ದರ್ಶನ್ ಅವರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇವಾಗ ನೀವು ತಿಂಗಳಿಗೆ ಒಂದು ಸತಿ 2 ತಿಂಗಳಿಗೆ ಒಂದು ಸತಿ ಹಿಯರಿಂಗ್ ಮಾಡಿದ್ರೆ 260ಕ್ಕೂ ಹೆಚ್ಚು ಒಂದು ಸಾಕ್ಷಿಗಳಿದ್ದಾವೆ, 260ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ. ಅವೆಲ್ಲ ಸಾಕ್ಷಿಗಳು ಮುಗಿಯುವಷ್ಟರಲ್ಲಿ 4 ವರ್ಷ 5 ವರ್ಷ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ತ್ವರಿತ ವೇಗದಲ್ಲಿ ಮಾಡಿ. ಇವತ್ತು ದಿನ ಬಿಟ್ಟು ದಿನ ಆದರೂ ಮಾಡಿ, ಇಲ್ಲಾಂದರೆ ಒಂದೇ ದಿನದಲ್ಲಿ, ಅಂದರೆ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಮಾಡಿ, ನಾಳೆ ಮಾಡಿ, ನಾಡಿದ್ದು ಮಾಡಿ, ತ್ವರಿತ ವೇಗದಲ್ಲಿ ಮುಗಿಸಿ. ತ್ವರಿತ ವೇಗದಲ್ಲಿ ಟ್ರಯಲ್ನ ಮುಗಿಸಿದ್ರೆ ನಮಗೆ ಬೇಲ್ಗೂ ಕೂಡ ಅಪ್ಲೈ ಮಾಡೋಕ್ಕೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ಸಾಕ್ಷಿಗಳಿದಾರಲ್ಲ ಅವರೆಲ್ಲ ಸಾಕ್ಷಿ ಹೇಳಿ ಹೋಗ್ಬಿಟ್ರೆ, ಇವಾಗೇನು ಮ್ಯಾನ್ಯುವಲ್ ಆಗಿ ಏನು ಸಾಕ್ಷಿಯನ್ನು ಬಂದು ಹೇಳ್ತಾರೆ, ಎವಿಡೆನ್ಸ್ ಅಲ್ಲ, ಎವಿಡೆನ್ಸ್ ಬೇರೆ ಆಗುತ್ತೆ. ಇವಾಗ ಫಿಸಿಕಲ್ ಆಗಿ ಯಾರು ಮನುಷ್ಯರು ಅಂತ ಏನು ಆಗುತ್ತೆ ಸಾಕ್ಷಿ, ಆ ಸಾಕ್ಷಿಗಳು ಏನು ಹೇಳ್ತಾರೆ, ಆ ಸಾಕ್ಷಿಗಳೆಲ್ಲ ಆದಮೇಲೆ ಈಗ ಬೇಲ್ಗೆ ಅಪ್ಲೈ ಮಾಡುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಅದಕ್ಕೋಸ್ಕರ ಏನಂದರೆ, ಬೇಲ್ಗೆ ಕೊಡಿ, ಅಂದರೆ ಬೇಲ್ ಅಪ್ಲೈ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೆ ತ್ವರಿತ ವೇಗದಲ್ಲಿ ಟ್ರಯಲ್ನ ಮುಗಿಸಿ ಅಂತ ಹೇಳ್ಬಿಟ್ಟು ದರ್ಶನ್ ಪರ ಲಾಯರ್ ಅವರು ಕೂಡ ಅರ್ಜಿನ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ, ನಿಮಗೆ ರೀಸೆಂಟಾಗಿ ನೀವು ನೋಡಿರ್ಬೋದು ಏನಪ್ಪ ಅಂದರೆ, ಜೈಲಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಈಗ ರೇಣುಕಾಸ್ವಾಮಿಯ ತಾಯಿಯ ವಿಚಾರಣೆ ಈಗ ರೀಸೆಂಟಾಗಿ ಮುಗಿದಿರುವಂಥದ್ದು. ತಂದೆಯ ವಿಚಾರಣೆ ಆಗಿರ್ಬೋದು, ತಾಯಿ ವಿಚಾರಣೆ ಆಗಿರ್ಬೋದು, ಈ ರೀತಿಯ ಒಬ್ಬೊಬ್ಬರ ವಿಚಾರಣೆ ಆಗೋಕ್ಕೆ 1 ತಿಂಗಳು 2 ತಿಂಗಳು ತಗೊಂಡ್ರೆ ಈ ಕೇಸ್ ಎಲ್ಲಿವರೆಗೂ ಹೋಗಿ ಮುಟ್ಬೋದು. ಓಕೆ, ಏನಪ್ಪ ಅಂತಂದರೆ, ಈಗ ಆಲ್ಮೋಸ್ಟ್ ಈಗ ಎಲ್ಲ ಕೇಸ್ಗಳಾಗಿರ್ಬೋದು, ಇವಾಗ ದರ್ಶನ್ ಕೇಸ್ ಅಷ್ಟೇ ಅಲ್ಲ, ಬೇರೆ ಕೇಸ್ಗಳಾಗಿರ್ಬೋದು, ಅದು ಕೊಲೆ ಕೇಸ್ ಆಗಿರ್ಬೋದು, ಅದೇ ರೀತಿ ರೇಪ್ ಕೇಸ್ ಆಗಿರ್ಬೋದು, ಯಾವುದೋ ಒಂದು ಬೇರೆ ಸಿವಿಲ್ ಕೇಸ್ ಆಗಿರ್ಬೋದು, ಬೇರೆ ಕೇಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಗೊತ್ತಿರೋ ಹಾಗೆಯೇ ಕೆಲವೊಂದು 5 ವರ್ಷ ಹೋಗ್ತವೆ, ಕೆಲವೊಂದು 10 ವರ್ಷ ಹೋಗ್ತವೆ, ಕೆಲವೊಂದು 10 ತಿಂಗಳಲ್ಲಿ ಮುಗಿದಿರುವಂತಹ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ. ಅಂದರೆ ತ್ವರಿತ ವೇಗದಲ್ಲಿ ಮುಗಿಸಿದ್ರೆ ನಮಗೆ ಬೇಗನೆ ಮುಗಿಯುತ್ತೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ನೀವು ನೋಡಿದಾಗೇ 10 ತಿಂಗಳಲ್ಲೇ ಟ್ರಯಲ್ನ ಮುಗಿಸ್ಬಿಟ್ಟು ಜಜ್ಮೆಂಟ್ನ ಕೊಟ್ಟಿರುವಂಥದ್ದು. ಓಕೆ, ಅದೇ ರೀತಿ ಕೆಲವೊಂದು ಕೇಸ್ಗಳಲ್ಲಿ 10 ತಿಂಗಳು 20 ತಿಂಗಳಲ್ಲೇ ಮುಗಿಸ್ಬಿಡ್ತಾರೆ. ಬಟ್ ಕೆಲವೊಂದು ಕೇಸ್ಗಳಲ್ಲಿ 5 ವರ್ಷ 10 ವರ್ಷ ಆಗುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆ ರೀತಿಯ ಒಂದು ಚಾನ್ಸಸ್ ದರ್ಶನ್ ಅವರ ಕೇಸಲ್ಲಿ ಆಗೋ ಕೂಡ ಸಂಭವ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು 260 ಏನು ಸಾಕ್ಷಿಗಳನ್ನು ಎಲ್ಲ ಕಲೆ ಹಾಕಿದ್ದಾರೆ, ಅವೆಲ್ಲನೂ ಕೂಡ ಜಡ್ಜ್ ಮುಂದೆ ಇಟ್ಟು ಎಲ್ಲನೂ ಕೂಡ ಸಾಕ್ಷಿ ವಿಚಾರಣೆ ಆದಮೇಲೆ ಟ್ರಯಲ್ ಮುಗಿಯುವಂಥದ್ದು. ಟ್ರಯಲ್ ಮುಗಿದ ಮೇಲೇ ಇವರು ಬೇಲ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಬೇಲ್ ಸಿಗುತ್ತೋ ಇಲ್ವೋ ಆಮೇಲೆ ನೋಡ್ಕೋಬೇಕು. ಯಾಕಂದರೆ ಇದು ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗಿರುವಂಥದ್ದು. ಏನು ಹೈಕೋರ್ಟಲ್ಲಿ ಏನು ಬೇಲ್ ಅಪ್ಲೈ ಆಗಿತ್ತು, ಬೇಲೇನು ಇವರಿಗೆ ಸಿಕ್ಕಿತ್ತು, ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗಿರುವಂಥದ್ದು. ಯಾಕಪ್ಪ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಆ ಕೊಲೆ ಮಾಡಿರುವ ರೀತಿ ಅದನ್ನು ನೋಡಿ ಬೇಡ ಅಂತ ಹೇಳಿರುವಂಥದ್ದು ಜಡ್ಜು. ಯಾವ ರೀತಿ ಫೋಟೋಗಳನ್ನಾಗಿರ್ಬೋದು, ಅಲ್ಲಿರುವಂಥ ಸಾಕ್ಷಿಗಳನ್ನು ನೋಡಿಬಿಟ್ಟು ಈಗ ನಮಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇವರು ಟ್ರಯಲ್ ಎಷ್ಟು ಬೇಗ ಮುಗಿಸ್ತಾರೋ ಅಷ್ಟು ಬೇಗ ಬೇಲ್ಗೆ ಅಪ್ಲೈ ಮಾಡುವಂಥದ್ದು. ಈಗ ಅದಕ್ಕೋಸ್ಕರನೇ ದರ್ಶನ್ ಪರ ಲಾಯರ್ ಏನು ಮಾಡಿದ್ದಾರೆ ಅಂದರೆ, ಬೇಲ್ಗೆ ನಮಗೆ ಈಸಿ ಆಗುತ್ತೆ. ಅದೇ ರೀತಿ ಅಂದರೆ ಮುಂದೆ ಎಷ್ಟು ಬೇಗ ಅಷ್ಟು ಮುಗಿಯುತ್ತೋ, ಅದೇನು ರಿಸಲ್ಟ್ ಏನಾಗುತ್ತೋ ಆಗಲಿ. ಅಂದರೆ ಇವಾಗ ಕೊಲೆ ಮಾಡಿದಾರೋ ಕೊಲೆ ಮಾಡಿಲ್ವೋ ಅದು ಮುಂದಿನ ವಿಚಾರಣೆ. ಈಗ ಎಲ್ಲನೂ ಕೂಡ ಸಾಕ್ಷಿಗಳನ್ನು ವಿಚಾರಣೆ ಬೇಗ ಮಾಡಿ, ದಿನ ವಿಚಾರಣೆ ಮಾಡಿ. ಈಗ 1 ತಿಂಗಳು 15 ದಿವಸ ಎಲ್ಲ ತಗೊಂಡು ಹೋಗಬೇಡಿ ಅನ್ನೋ ಒಂದು ವಿಚಾರಣೆ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ, ಒಂದೇ ದಿನಕ್ಕೆ ಆಗದೇ ಇರೋದು ಲಾಯರ್ಗಳಿಗೂ ಕೂಡ ಗೊತ್ತಿರುತ್ತೆ ನನಗನ್ಸಿದ ಮಟ್ಟಿಗೆ. ಯಾಕಪ್ಪ ಅಂದರೆ, ನಮ್ಮಲ್ಲಿ ಜಡ್ಜ್ಗಳು ಕೂಡ ಕಡಿಮೆ ಇದ್ದಾರೆ,
ಬೆಂಚ್ಗಳು ಕೂಡ ಕಡಿಮೆ ಇದೆ. ಯಾಕಪ್ಪ ಅಂದರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಕೇಸ್ ಇದೆ. ಲಕ್ಷಾಂತರ ಅನ್ನೋಕ್ಕಿಂತ ಕೋಟ್ಯಾಂತರ ಕೇಸ್ ಅನ್ಬೋದು. ಯಾಕಪ್ಪ ಅಂದರೆ 10 ವರ್ಷದ ಕೇಸು ಇನ್ನೂವರೆಗೂ ನಡೀತಾ ಇರುತ್ತೆ. 15 ವರ್ಷದಿಂದ ಮಾಡಿರುವಂಥದ್ದು ಇನ್ನೂವರೆಗೂ ನಡೀತಾ ಇರುತ್ತೆ. ಓಕೆ, ಅವೆಲ್ಲ ಕೇಸ್ ನಡೀತಾ ಇರೋದ್ರಿಂದ ಇವತ್ತಾಗಿರುವಂತಹ ಟ್ರಯಲ್ಲು ಮತ್ತು ಒಂದು ತಿಂಗಳು ಅಥವಾ 1.5 ತಿಂಗಳಾದಮೇಲೆ ಮತ್ತೆ ಟ್ರಯಲ್ ಇಡ್ಬೋದು. ಅಂದರೆ ತಿಂಗಳಿಗೆ 1 ಸಲನೂ ಕೂಡ ಟ್ರಯಲ್ ಕೊಡ್ಬೋದು. ಆ ಕಾರಣಕ್ಕೆ ಏನಾಗುತ್ತೆ ಅಂದರೆ ಇಷ್ಟು ಕೇಸ್ಗಳು ಇರೋದ್ರಿಂದ, ನಮ್ಮಲ್ಲಿ ಜಡ್ಜ್ಗಳು ಕೂಡ ಕಡಿಮೆ ಇರೋದ್ರಿಂದ, ಬೆಂಚ್ಗಳು ಕೂಡ ಕಡಿಮೆ ಇರೋದ್ರಿಂದ ಇಷ್ಟೆಲ್ಲ ಆಗುವಂಥದ್ದು ಎಲ್ರಿಗೂ ಗೊತ್ತು. ಬಟ್ ಆದರೂ ಒಂದು ಸಲ ಟ್ರೈ ಮಾಡೋಣ ಅನ್ನೋ ಒಂದು ಇದರಿಂದ ಮಾಡಿರ್ಬೋದು ಅಂತೇಳಿ ನನಗನ್ಸುತ್ತೆ. ಯಾಕಪ್ಪ ಅಂದರೆ ಅವಾಗವಾಗ ಬೇಲ್ಗೆ ಅಪ್ಲೈ ಮಾಡೋದಾಗಿರ್ಬೋದು. ಅದೇ ರೀತಿ ಅವಾಗವಾಗ ಟ್ರಯಲ್ ಬೇಗ ಮುಗಿಸಿ, ಅದೇ ರೀತಿ ಅವಾಗವಾಗ ಅಂದರೆ ದಿಂಬಿನ ಪ್ರಾಬ್ಲಮ್ ಇದೆ ಅಂತ ಹೇಳೋದಾಗಿರ್ಬೋದು. ಈ ರೀತಿಯ ಹಾಕಿದಾಗ ಬೇಗ ಟ್ರಯಲ್ ಮುಗಿಯುತ್ತೆ, ಬೇಗ ದರ್ಶನ್ ಅವರು ಹೊರಗಡೆ ಬರ್ಬೋದು ಅನ್ನೋ ವಿಚಾರ ಕೂಡ ದರ್ಶನ್ ಪರ ಲಾಯರ್ದು ಆಗಿರ್ಬೋದು. ಅದು ಒಂದು ಸ್ಟ್ರಾಟಜಿ ಥರನೂ ಆಗಿರ್ಬೋದು, ಇಲ್ಲಾಂದರೆ ಕಾನೂನಾತ್ಮಕವಾಗಿ ಅದು ಆಗಿರ್ಬೋದು. ಓಕೆ, ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ರಿ. ಮತ್ತೆ ಏನಾದರೂ ದರ್ಶನ್ ಅವರ ಅಪ್ಡೇಟ್ ಆಗಿರ್ಬೋದು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿನ್ನೆ ಮೊನ್ನೆ ಎಲ್ಲ ನೀವು ನೋಡಿರ್ಬೋದು, ದರ್ಶನ್ ಅವರ ಪತ್ನಿಯವರು ಅಂದರೆ ಜೈಲಿಗೆ ಹೋಗಿ ಅಲ್ಲಿ ಅವರ ಒಂದು ಹುಟ್ಟುಹಬ್ಬನ ಆಚರಿಸಿರುವಂಥದ್ದು. ಓಕೆ, ಅವತ್ತೇ ಇವರು ಇದಕ್ಕೆ ಅಪ್ಲೈ ಮಾಡಿರುವಂಥದ್ದು, ಟ್ರಯಲ್ನ ಬೇಗ ಮುಗಿಸಿ ಅಂತೇಳ್ಬಿಟ್ಟು ಅರ್ಜಿನ ಹಾಕಿರುವಂಥದ್ದು. ಅರ್ಜಿ ವಿಚಾರಣೆ ಇನ್ನೇನು ನಡೀಲೇಬೇಕಾಗಿದೆ. ನೋಡೋಣ ಅರ್ಜಿ ವಿಚಾರಣೆ ಏನಾಗುತ್ತೆ, ಏನು ತ್ವರಿತ ವೇಗದಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಾರ, ಅದ್ರ ಜೊತೆಗೆ ಏನಿಲ್ಲ ನಾರ್ಮಲ್ ಎಲ್ಲ ಕೇಸ್ಗಳ ಥರ ಇದು ಕೂಡ ಹೋಗುತ್ತಾ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟು ಕೂಡ ಮುಂಚೆನೇ ಹೇಳಿದೆ. ಏನಪ್ಪ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನ ಈ ಕೇಸ್ನ ಅಂದರೆ ಟ್ರಯಲ್ನ ಮುಗಿಸಿ ಜಜ್ಮೆಂಟ್ಗೆ ಬರೋವರೆಗೂ ಮಾಡಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟು ಕೂಡ ಹೇಳಿದೆ. ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ ಅಂತೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.